स्वागत है आपका बी न्यूज नेशन में। मैं हूं आबिद हुसैन शेख। कोरेगांव घटना को लेकर दलित और प्रगतिपर संगठनों की प्रतिभटना रैली। पुणे में भीमा कोरेगांव में जातीय संघर्ष के चलते दलितों पर हुए हिंसाचार का विरोध करते हुए आज बीजापुर में दलित और प्रगतिपर संगठनों ने शहर के अहम रास्तों से रैली निकालकर जिला अधिकारी को इस घटना की कड़ी निंदा करते हुए इस हिंसाचार को संविधान की आज़ादी और स्वाभिमान पर हमला बताया। मान्य भारत कोरेगांव ಇದು ಭಾರತೀಯ ಒಂದು ಮಹಾರದ ಒಂದು ಸ್ವಾಭಿಮಾನದ ಸಂಕೇತವಾಗಿ ನಡೆದಂಥ ಯುದ್ಧ. ಇದು ಯಾವುದೇ ಆಸ್ತಿ ಯಾವುದೇ ಒಂದು ಬೌಂಡ್ರಿ ಡಿಸ್ಪ್ಯೂಟ್ ಸಲುವಾಗಿ ನಡೆದಂಥ ಯುದ್ಧ ಅಲ್ಲ. ಇದು ಕೇವಲ ಸ್ವಾಭಿಮಾನ ಮತ್ತು ಸಮಾನತೆಗಾಗಿ ನಡೆದಂಥ ಯುದ್ಧ. 1818 ಇಸ್ವಿ ಡಿಸೆಂಬರ್ 31 ಜನವರಿ 1 ಸುಮಾರು 17 ತಾಸುಗಟ್ಟೆ ಈ ವಾರ ಆಯಿತು. ಇದರಲ್ಲಿ ಕೇವಲ ಈ ಮಹಾರ್ ಸೈನಿಕರು 500 ಜನ, ಆಮೇಲೆ ಪೇಶ್ವೆ ಸೈನಿಕರು ಸುಮಾರು 28,000ರಿಂದ 30,000 ಪೇಶ್ವೆ ಸೈನಿಕರು ಅಂಥವ್ರನ್ನ ಕೇವಲ 17 ಗಂಟೆಯಲ್ಲಿ ಮಹಾರ್ ಸೈನಿಕರು 500 ಜನ ಸೇರಿ ಅವರನ್ನು ಸದೆ ಬಡಿದು ಪೇಶ್ವೆಯರನ್ನು ಸೋಲಿಸಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಲಾರಂಥ ಮಹಾನ್ ಯುದ್ಧವನ್ನು ಸಾರಿದ. ಜಗತ್ತಿನಲ್ಲಿ ಯಾವುದೇ ಯುದ್ಧ ನಡೆದಿತ್ತಪ್ಪ ಅಂತಂದರೆ ಅನೇಕ ಆಸ್ತಿಪಾಸ್ತಿಗಳಿಗಾಗಿ ಸಂಪತ್ತಿಗಾಗಿ ಜಗತ್ತಿನೊಳಗೆ ಬೌಂಡ್ರಿ ಸಲುವಾಗಿ ಯುದ್ಧಗಳಾಗ್ತವೆ. ಆದರೆ ಸ್ವಾಭಿಮಾನಕ್ಕಾಗಿ ಮತ್ತು ಏಕತೆ ಸಲುವಾಗಿ ಸಮಾನತೆ ಸಲುವಾಗಿ ಎಲ್ಲರೇ ಅದು ಯುದ್ಧ ಆಗಿದ್ದರೆ ಅದು ಮಾರಿನಿಂದ ಯುದ್ಧ ಆಗ್ಯದ. ಮಾರು ಸ್ವಾಭಿಮಾನದ ಪ್ರತೀಕ. ಅದರಿಂದ ಏನದ ಈ ಏನದ 1818ನೇ ಇಸ್ವಿಯೊಳಗೆ ಏನಾದಂಥ ಘಟನೆ ಅದು ಪ್ರತಿ ವರ್ಷ ಎಲ್ಲ ಮಹಾರ್ ಜನ ಅಲ್ಲಿ ಹೋಗಿ ಆಚರಣೆ ಮಾಡ್ತಾರೆ, ವಿಜಯ ಸ್ತಂಭವನ್ನು ಪೂಜೆ ಮಾಡಿ ಬರ್ತಾರೆ. ಆದರೆ ಈಗ ಕೆಲವೊಂದು BJP ಮತ್ತು RSS ಮತೀಯ ಶಕ್ತಿಗಳು ಆ ಮಹಾರ್ ಶಕ್ತಿಯನ್ನು ಕುಂದಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಭಯಂಕರವಾಗಿ ಪ್ರತಿರೋಧ ಒಡ್ಲಿಕ್ಕತ್ತಾರೆ. ಅದಕ್ಕೆ ನಾವೆಲ್ಲ ಸಮಸ್ತ ಮಹಾರರು, ದಲಿತರು ಮತ್ತು ದಲಿತ ಪರ ಒಕ್ಕೂಟ ವಿಚಾರವಾದಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಹತ್ಯೆಯನ್ನು, ಈ ಒಂದು ದಂಗೆಯನ್ನು ಅದನ್ನು ಭಾಳ ಅಂತ ಒಂದು ಇದರ ಶಬ್ದದಲ್ಲಿ ನಾವು ಘಂಟಾಘೋಷವಾಗಿ ಖಂಡಿಸ್ತೇವೆ ಇವತ್ತಿನ ದಿವಸ ಅಂತ ಹೇಳ್ತಾರೆ. और खबरों के लिए देखते रहिए बी न्यूज नेशन।